ಕೊಡಬೇಕಾಗುತ್ತೆ. ಇಲ್ಲ ಅದೇನಿಲ್ಲ, ತೊಂದರೆ ಇಲ್ಲ. ಇಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅದು ನ್ಯಾಯಾಲಯಕ್ಕೂ ಅನ್ವಯ ಆಗುತ್ತೆ. ಯಾಕೆಂದರೆ ತಪ್ಪುಗಳು ಮಾಡ್ತಾ ಹೋದರೆ ಕ್ಷಮಿಸ್ಬೇಕಾ ಅಂತ ಒಂದನೇದು. ಅಂದರೆ 100 ತಪ್ಪಾಗೋ ತನಕ ಕಾದು ಓನ್ಲಿ 101st ಕನ್ವಿಕ್ಷನ್ಗೆ ನಾವು ಶಿಕ್ಷೆ ಕೊಡಬೇಕಾ, ಆರ್ ಶುಡ್ ವಿ ಅಲೋ ಫ್ರಮ್ ದಿ ಫಸ್ಟ್ ಅಫೆನ್ಸ್ಗೆ ಶಿಕ್ಷೆ ಕೊಡಬೇಕಾ ಅಂತ ನಿಮ್ಮ ಪ್ರಶ್ನೆ. ಆಕೆ ಪ್ರಶ್ನೆ ಏನು ಅಂತಂದರೆ ಅದಕ್ಕೆ ಪೂರಕವಾಗೇ ಇತ್ತು ಅಂತಂತ ಅದನ್ನೆರಡನ್ನು ಸೇರಿಸಿ ಉತ್ತರ ಕೊಟ್ಬಿಡೋಣ. ಭಗವದ್ಗೀತೆ ನಮಗೆ ಕೊಡ್ತಕ್ಕಂಥ ಮುಖ್ಯ ಒಂದು ಉದ್ದೇಶ, ಒಂದು ಸಂದೇಶ ಏನು ಅಂತಂದರೆ, ಮನುಷ್ಯನಿಗೆ ಕೆಲವು ತೊಂದರೆಗಳು ಉಂಟಾಗುತ್ತೆ. ಆಗ ಮೊದಲು ಏನು ಮಾಡಬೇಕು ಅಂತ ಕೇಳಬೇಕು. ಯಾಕೆ ಅದು ಪ್ರಶ್ನೆ ಬಂತು ಅಂತಂದರೆ, ಯಾವಾಗ ಮೈಂಡು ತೊಂದರೆ ಕೊಡುತ್ತೋ ಆ ಸಂದರ್ಭದಲ್ಲಿ ಅವನು ತಪ್ಪುಗಳನ್ನ ಮಾಡ್ತಾನೆ ಅಂತನ್ನೋದನ್ನು. ಯಾಕದು ಬರುತ್ತೆ ಅನ್ನೋದಕ್ಕೆ ಬಂದರೆ, ತಪ್ಪು ಯಾವಾಗ ಆಗುತ್ತೆ